ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಿಶ್ವಾವಸು ನಾಮ ಸಂವತ್ಸರದ ಪ್ರಾರಂಭದ ದಿನದಿಂದನೇ ಅಷ್ಟಮ ಶನಿ ದೂರ ಆಗೋಯಿತು. ಶನಿ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದುಬಿಟ್ರು. ಯಾವಾಗ ಶನಿ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದು ಕುಳಿತುಕೊಳ್ತಾರೋ ಶನಿಯಿಂದ ಬರಬಹುದಾದಂತಹ ಆಗ್ರಹಗಳೆಲ್ಲ ದೂರವಾಗುತ್ತೆ, ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಕರ್ಮಕಾರಕ ಶನಿನೇ, ನ್ಯಾಯಕಾರಕ ಶನಿನೇ. ಈಗ ನಿಮ್ದೇನಾದರೂ ದಾಯಾದಿಗಳ ಜಗಳ ಇತ್ತು, ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿತ್ತು, ಕೋರ್ಟ್ ಕಚೇರಿ ಸಮಸ್ಯೆಗಳಿತ್ತು, ಮತ್ತು ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆ ಇತ್ತು, ಈ ಥರದೆಲ್ಲ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಇದೇ ಕರ್ಕಾಟಕ ರಾಶಿಯವರಿಗೆ ಯುಗಾದಿ ಹಬ್ಬದ ಪ್ರಾರಂಭದಿಂದಲೇ ಶನಿ ಭಾಗ್ಯಕ್ಕೆ ಬರೋದ್ರಿಂದ ಸ್ವಲ್ಪ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಒಂದು ಒಳ್ಳೆಯ ದಿನ ಸಂಪೂರ್ಣ ಝೀರೋ ಆಗಿಬಿಡುತ್ತೆ. ಭಗವಂತನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಶನಿಯಿಂದ ಭಾಳ ಉತ್ತಮ ಫಲ. ಇನ್ನು ಗುರು, ಮೇ 15ನೇ ತಾರೀಕಿನವರೆಗೂ 2025ನೇ ಇಸ್ವಿಯಲ್ಲಿ ನಿಮಗೆ ಗುರುಬಲ ಇರುತ್ತೆ. ಗುರು ತುಂಬ ಸ್ಟ್ರಾಂಗ್ ಪೊಸಿಷನಲ್ಲಿ ಇರ್ತಾರೆ. ಏಕಾದಶ ಭಾವ ಅಂದರೆ 11ನೇ ಭಾವದಲ್ಲಿ ಲಾಭಸ್ಥಾನದಲ್ಲಿ ಇರ್ತಾರೆ. ಯಾವಾಗ ಗುರು ಬಂದು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ಮಿಥುನ ರಾಶಿಗೆ ಬರ್ತಾರೋ ಕರ್ಕಾಟಕ ರಾಶಿಯವರಿಗೆ ವ್ಯಯ ಗುರು ಪ್ರಾರಂಭ ಆಗುತ್ತೆ. ಅಂದರೆ 12ನೇ ಮನೆ ಗುರು ಪ್ರಾರಂಭ ಆಗುತ್ತೆ. ಸ್ವಲ್ಪ ಹಣ ಹೆಚ್ಚು ಖರ್ಚು ಮಾಡ್ತೀರಾ, ಒಳ್ಳೆ ಕೆಲಸಕ್ಕೂ ಖರ್ಚು ಮಾಡ್ತೀರಾ, ಕೆಟ್ಟ ಕೆಲಸಕ್ಕೂ ಖರ್ಚು ಮಾಡ್ತೀರಾ. ಅದರ ಅರ್ಥ ಮಗಳಿಗೋ ಮಗನಿಗೋ ಒಂದು ಮದುವೆ ಮಾಡ್ತೀರಾ, ಅದು ಒಳ್ಳೆ ಖರ್ಚು. ಒಂದು ಮನೆ ಕಟ್ತೀರಾ, ಅದಕ್ಕೆ ಸಾಲ ತಗೋತೀರಾ, ಒಳ್ಳೆ ಖರ್ಚು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಾಲ ತಗೋತೀರಾ, ಅದು ಒಳ್ಳೆ ಖರ್ಚು. ಜೂಜಾಡೋಕ್ಕೋ ಅಥವಾ ಶೋಕಿ ಮಾಡೋಕ್ಕೋ ನೀವು ಸಾಲವನ್ನು ಪಡ್ಕೊಂಡ್ರೆ ಅದು ಕೆಟ್ಟ ಖರ್ಚು. ಹಾಗಾಗಿ ಒಳ್ಳೆಯ ಖರ್ಚು ಕೆಟ್ಟ ಖರ್ಚು ಎರಡೂ ಆಗುವಂಥ ಸಾಧ್ಯತೆ ಇದೆ. ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದರೆ ಗುರುನೇ ಧನಕಾರಕ, ಐಶ್ವರ್ಯಕಾರಕ, ಹಣಕ್ಕೆ ಅಧಿಪತಿ ಗುರುನೇ. ಅವರು 12ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ, ಎಚ್ಚರಿಕೆ ಭಾಳಷ್ಟು ಅಗತ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮಕ್ಕೆ ರಾಹು ಬರ್ತಾರೆ. ಮೇ 20ನೇ ತಾರೀಕು 8ನೇ ಮನೆಗೆ ರಾಹು ಬರ್ತಾರೆ, 2ನೇ ಮನೆಗೆ ಕೇತು ಬರ್ತಾರೆ. ಇನ್ನು 18 ತಿಂಗಳು ಸಂಪೂರ್ಣ ಕಾಳಸರ್ಪ ದೋಷ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಭಾಳ ಅಗತ್ಯ ಕರ್ಕಾಟಕ ರಾಶಿಯವರಿಗೆ. ಸಾಧ್ಯವಾದರೆ ರಾಹು ಕೇತು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಮ್ಮೆ ಕಾಳಹಸ್ತಿ ಪರಮಾತ್ಮನ ದರ್ಶನ ಮಾಡಿ ಅಲ್ಲಿ ರಾಹು ಕೇತು ಶಾಂತಿ ಅಂತ ಮಾಡ್ತಾರೆ. ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮ ಸಲಹೆ ಅಂತ ನಾನು ಹೇಳ್ತೇನೆ. ಒಮ್ಮೆ ಹೋಗಿ ಬರೋದ್ರಿಂದ ರಾಹು ಕೇತುವಿನ ದೋಷ ಅನ್ನುವಂಥದ್ದು ಪರಿಹಾರ ಆಗಿ ಆ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ. ಕಾಳಹಸ್ತಿಗೆ ಹೋಗಿ ಬಂದರೆ ಕರ್ಕಾಟಕ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರ ಭಾಳ ಉತ್ತಮವಾದ ಫಲ ಅನ್ನುವಂಥದ್ದು ನೀವು ಪಡ್ಕೋತೀರ.